ಪ್ರವಾದಿಯ ಈ ಪಯಣ ನಿಮಗಾಗಿ ಹಲೋ ಹಾಯ್ ವೆಲ್ಕಮ್ ಟು ದ ವ್ಲಾಗ್ ಗೈಸ್. 2 ದಿವಸದಲ್ಲಿ ವ್ಲಾಗ್ ಮಾಡಿಲ್ಲ, ಬಾಡಿಗೆ ಇಲ್ಲ ಅಂತ ಬಾಡಿಗೆ ಹೋಗಿರಲಿಲ್ಲ. ಇವತ್ತು ನಮ್ಮ ಅಣ್ಣನ ಕಾರಲ್ಲಿ ಶಿವಮೊಗ್ಗಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ನೈಟ್ ರೈಡ್ ಲಾಂಗ್ ಡ್ರೈವ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸುಮ್ಮನೆ ನಾಳೆ ಮಧ್ಯಾಹ್ನ ರಿಟರ್ನ್ ಬರೋಣ ಅಂತ ನೋಡೋಣ. ಶಿವಮೊಗ್ಗ ಕಡೆ ಹೊರಟಿದ್ದೀವಿ. ಹೆಂಗೂ ಮಳೆ ಹೋಯ್ತೈತೆ, ಒಳ್ಳೆ ಮಾನ್ಸೂನ್ ರೈಡ್ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಹೊರಟಿದ್ದೀವಿ. ಬನ್ನಿ, ಒಳ್ಳೊಳ್ಳೆ ಜಾಗ ತೋರಿಸ್ತೀವಿ. ಹೋಗಿ ನಾಳೆ ಮಧ್ಯಾಹ್ನ ರಿಟರ್ನ್ ಬರಬೇಕು. ಇವಾಗ ಇಲ್ಲಿ ಊಟ ಮಾಡೋಣ ಅಂತ ನಿಲ್ಲಿಸಿದ್ದೀವಿ. ಕುಣಿಗಲ್ ಬಿಟ್ಟು ಇನ್ನೇನು ಯಡಿಯೂರಲ್ಲಿದ್ದೀವಿ. ಇವಾಗ ಸೀದಾ ತಿಪ್ಟೂರಿಂದ ಅರಸೀಕೆರೆ, ಬಾಣವಾರ ಈ ರೂಟಲ್ಲಿ ಒಳ್ಳೆ ಹೈವೇ ಮಾಡಿದ್ದಾರೆ. ಹೋಗಿ ರೀಚ್ ಆಗಿ ಬೆಳಗ್ಗೆ ಒಳ್ಳೊಳ್ಳೆ ಜಾಗ ತೋರಿಸ್ತೀವಿ. ಇವಾಗಲೂ ಸಣ್ಣ ಪುಟ್ಟ ಕ್ಲಿಪ್ಸ್ ಮಾಡ್ಕೊತೀನಿ. ಬನ್ನಿ ಮುಂದೆ ಸಿಗೋಣ. ಈಗ ಊಟಕ್ಕೆ ನಿಲ್ಸಿದ್ವಿ, ಊಟ ಮಾಡ್ಕೊಂಡು ಗಾಡಿ ಎತ್ತೀನಿ. ಗಾಯ್ಸ್, ಊಟ ಮಾಡ್ಕೊಂಬಂದು ಇವಾಗ ಗಾಡಿ ಎತ್ತಿದ್ದೀವಿ. ಬೆಳ್ಳೂರು ಕ್ರಾಸಲ್ಲಿ ಇದ್ದೀವಿ ಕರೆಕ್ಟಾಗಿ. ಇವಾಗ ಇಲ್ಲಿಂದ ಡೈರೆಕ್ಟ್ ಶಿವಮೊಗ್ಗ ಯಾವ ಬರೋದು? ಸ್ವರ್ಬ. ಶಿವಮೊಗ್ಗ ಬಿಟ್ಟು ಮುಂದೆ 300 ಕಿಲೋಮೀಟ್ರ್ ಜರ್ನಿ ಹೊಡಿಬೇಕು ಇವಾಗ. ಬನ್ನಿ ಮುಂದಕ್ಕೆ ಸಿಗೋಣ. ಸೊ ಹಾಯ್ ಗೈಸ್, ವೆಲ್ಕಮ್ ಟು ದ ವ್ಲಾಗ್. ನೈಟು ಬೆಳ್ಳೂರು ಕ್ರಾಸಲ್ಲಿ ವಿಡಿಯೋ ಎಂಡ್ ಮಾಡಿದೆ. ಇವಾಗ ಆಲ್ರೆಡಿ ಬಂದು ನಾವು ಶಿವಮೊಗ್ಗ ಹತ್ರ ಇರೋ ಸೊರಬ ಅಂತ ಊರು. ಸೊರಬ ಬಿಟ್ಟು ಮುಂದೆ ಚಂದ್ರಗುತ್ತಿ ಅಂತ ದೇವಸ್ಥಾನ ಐತೆ. ರೇಣುಕಾಂಬ ದೇವಸ್ಥಾನ ಅಂತ. ಇಲ್ಲಿಗೆ ಆ್ಯಕ್ಚುಲಿ ಒಂದು ಕೆಲಸದ ಮೇಲೆ ಬಂದಿರೋದು. ವೆದರ್ ಮಾತ್ರ ನಮ್ಮೂರಾಗ ಇದ್ದು ನನಗೆ ಇಲ್ಲಿಗೆ ಬಂದು ಈ ವೆದರ್ಗೆ ಮುಕ್ಳರಿ ಇಷ್ಟ ಆಗ್ಬಿಟ್ಟೈತೆ ಬ್ರೋ. ವೆದರ್ ಮಾತ್ರ ನಮ್ಮಣ್ಣ ಸುತ್ತ ಫಾರೆಸ್ಟು, ಮಧ್ಯದಲ್ಲಿ ಒಳ್ಳೆ ದೇವಸ್ಥಾನ ಐತೆ. ನಾನು ಬೆಳಗ್ಗೆ ಬಂದು ಒಂದು 6 ಗಂಟೆಗೆ ರೀಚ್ ಆದೆ. 5:30 6 ಗಂಟೆಗೆ ರೀಚ್ ಆದ. ನೈಟ್ ಅಮ್ಮಮ್ಮ ಒಂದು 350 ಕಿಲೋಮೀಟ್ರ್ ಜರ್ನಿ ಮಾಡಿದ್ದೀವಿ. ಒಂದು 7 ಅವರ್ ಹೊಡೆದಿದ್ದೀನಿ ಗಾಡಿನ. ರೋಡ್ ಮಾತ್ರ ಸಿಕ್ಕಾಬಟ್ಟೆ ಕಿತ್ತೋಗಿದೆ ಗೈಸ್. ಶಿವಮೊಗ್ಗದಿಂದ ಹಿಂದೆ ಹತ್ತಾದ್ರೆ ಶಿವಮೊಗ್ಗದಿಂದ ಹಿಂದೆ ಅಜ್ಜಾಂಪುರ ಅಂತ ಊರೈತೆ. ಆ ಊರು ಬಿಟ್ಟ ಮೇಲೆ ರೋಡು ಫುಲ್ಲು ಅದ್ಮಾನ ಹೋಗೈತೆ. ಬಂದಿದ್ದಕ್ಕೂ ಏನು ವೇಸ್ಟ್ ಇಲ್ಲ ಗೈಸ್, ಸಕ್ಕದಾಗೈತೆ ಮಾತ್ರ ಪ್ಲೇಸ್ಗಳು ಮಾತ್ರ. ಇವಾಗ ರಿಟರ್ನ್ ಹೋಗ್ಬೇಕಾದ್ರೆ ಒಳ್ಳೊಳ್ಳೆ ಪ್ಲೇಸ್ಗಳು ಬನ್ನಿ ತೋರಿಸ್ತೀನಿ. ಬಂದು ಮಲ್ಕೊಂಬಿಟ್ಟು ಇವಾಗ ಎದ್ದು ಮಗ ತೊಳ್ಕೊಂಡು ತಿಂಡಿ ಮಾಡ್ಕೊಂಡು ಇವಾಗ ಬಂದು ದೇವಸ್ಥಾನದ ಹತ್ರ. ದೇವಸ್ಥಾನಕ್ಕೆ ಬಂದಿರೋ ಕಾರಣ ಆಮೇಲೆ ತೋರಿಸ್ತೀನಿ ನಿಮಗೆ ಏನಕ್ಕೆ ಬಂದಿದ್ದೀವಿ ಅಂತ. $5,25,000 ಪಾಣಿ ಒಂದು ಸಾರಿ. 5,25,000. 5,30,000 ಕೃಷ್ಣ. 5,30,000. 5,35,000 ಬಾಲರಾಜ್. 5,35,000 ಬಾಲರಾಜ್. 7,20,000. 7,20,000 ಕೃಷ್ಣ. 25 ಸಿಂದಿಲ್. 7,25,000 ಸಿಂದಿಲ್. 7,25,000 ಸಿಂದಿಲ್. 7,25,000 ಸಿಂದಿಲ್. 7,25,000. 7,25,000. 7,25,000 ಒಂದು ಸಾರಿ. ಹಲೋ ಹಾಯ್ ಗೈಸ್, ವೆಲ್ಕಮ್ ಟು ದ ವ್ಲಾಗ್. ಈ ಹಿಂದೆ ಏನು ವೀಡಿಯೋಗಳು ಹಾಕಿದ್ರಲ್ಲ, ಅವು ಏನಿದ್ರು ಈ ದೇವಸ್ಥಾನಗಳಲ್ಲಿ ಮಡ್ಲಕ್ಕಿ ಕೊಟ್ಟಂಥವು, ಈ ಸೀರೆಗಳು, ಅಕ್ಕಿ ಮತ್ತು ಈ ಅಡಿಕೆ ಇರ್ತಾವಲ್ಲ, ಕೊಬ್ಬರಿ, ಕಾಯಿ, ಇವನ್ನೆಲ್ಲ ಹರಾಜು ಹಾಕುವಂಥ ಸಂದರ್ಭ ಅವು. ಈ ಬೇರೆ ಊರಿಂದ ಸ್ಟೇಟಿಂದ ಬಂದಿರ್ತಾರಲ್ಲ, ಅವರು ಬಂದು ಹರಾಜು ಹಾಕಿ ಈ ಎಷ್ಟು ಬೀಟ್ ಬರುತ್ತೋ ಅದ್ರ ಮೇಲೆ ಬೀಟ್ ಮಾಡ್ಕೊಂಡು ತಗೊಂಡೋಗುವಂಥದ್ದು. ಯಾರು ಎಷ್ಟು ಬೀಟ್ ಮಾಡ್ತಾರೋ
ಅವರಿಗೆ ಅದು ಮೀಸಲಾತಿ ಇರುತ್ತೆ. ಸ್ಟಾರ್ಟಿಂಗು ಬೆಡ್ಡಿಂಗ್ ಬಂದ್ಬಿಟ್ಟು ಎಲ್ಲರೂ ಕೂಗುವಂಥವ್ರು 20 ಸಾವಿರ ಕಟ್ಟಬೇಕು. ಅದಕ್ಕೆ ಕೂಗಿ ಯಾರು ಎಷ್ಟು ಲಾಸ್ಟಿಗೆ ಕೂಗಿ ನಿಂತ್ಕೋತಾರೋ ಅವ್ರಿಗೆ ಆ ಬೆಡ್ಡಿಂಗ್ ಹೋಗುತ್ತೆ. -20 ಸಾವಿರ ಕಳೆದು ಅವ್ರು ಕೂಗಿರೋ ರೇಟಿಗೆ ಅಮೌಂಟ್ ಕೊಡ್ತಾರೆ. ಆಮೇಲೆ ನೀವು ಕಟ್ಟಿರೋ 20 ಸಾವಿರನ ವಾಪಸ್ ಕೊಡ್ತಾರೆ. ಸರಿನಾ? ಅದೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಎಲ್ಲಿದ್ದೀವಿ ಅಂತಂದರೆ ಸಿಗಂದೂರು ಬ್ರಿಡ್ಜು ನೀವು ನೋಡಿರ್ಬೋದು. ಈಗ ಹೊಸ್ದಾಗೆ ಮಾಡಿರೋಂಥ ಸಿಗಂದೂರು ಬ್ರಿಡ್ಜು, ಇದು ಹ್ಯಾಂಗಿಂಗ್ ಬ್ರಿಡ್ಜು ಥರ ಕಟ್ಟಿದ್ದಾರೆ. ಇವಾಗ ಸಿಗಂದೂರಿಗೆ ರೀಚ್ ಆಗಿದ್ದೀವಿ. ಇನ್ನೇನಿಲ್ಲ, ಸ್ವಲ್ಪ ದೂರ ದೇವಸ್ಥಾನ ಸಿಗುತ್ತೆ. ಸಿಗಂದೂರಿಗೆ ಬಂದಿದ್ದೀವಿ. ಮುಂಚೆ ಲಾಂಚಲ್ಲಿ ಸಿಕ್ಕಾಪಟ್ಟೆ ನೀರಿತ್ತು. ಇವಾಗ ಸುಮಾರು ಲಾಂಚ್ಗಳು ಬ್ರಿಡ್ಜ್ ಆಗಿದ ಮೇಲೆ ನಿಂತ್ಕೊಂಬಿಟ್ಟಿದ್ದಾವೆ. ನೋಡಿ ಅಲ್ಲಿ ಕಾಣ್ತಿದ್ದೇವೆ. ಇವನು ನಮ್ಮ ಅಣ್ಣನ ಇವನು ಶೋಕಿ ನೋಡಿ ನೋಡಿ ಸುಮಾರು ಲಾಂಚಸ್ಗಳು ನಿಂತಿದ್ದಾವೆ. ನೀರು ಸಹ ಕಮ್ಮಿ ಆಗಿದ್ದಾವೆ. ಲೆಕ್ಕ ಮಳೆಗಾಲ, ಈ ಮಳೆ ಹೋಯ್ತೈತೆ, ನೀರು ಜಾಸ್ತಿ ಇರಬೇಕಿತ್ತು, ನೀರು ಕಮ್ಮಿ ಆಗಿದ್ದಾವೆ. ಬನ್ನಿ ನೆಕ್ಸ್ಟು ದೇವಸ್ಥಾನದ ಸಿಗ್ತೀನಿ ಬನ್ನಿ ಗಾಯ್ಸ್. ಇವಾಗ ಬಂದಿದ್ದೀವಿ ಸಿಗಂದೂರು ದೇವಸ್ಥಾನ ಹತ್ರ. ನಾನು ನಮ್ಮ ಅಣ್ಣ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸಿಗಂದೂರಿಗೆ ಬಂದಿಲ್ದವರು ನೋಡ್ಕೊಂಬಿಡಿ ದೇವಸ್ಥಾನನ. ದೇವಸ್ಥಾನಕ್ಕೆ ಬರೋ ರೋಡ್ ಮಾತ್ರ ಅಲ್ಟಿಮೇಟ್. ನೀವು ಇಲ್ಲಿಗೆ ಬಂದು ಹೋಗೋ ಖರ್ಚಿಗೆ ದುಡ್ಡಿಗೆ ವರ್ತಿಟ್ಟು ಬಂದು ಮಾತ್ರ ಪ್ಲೇಸ್ ಮಾತ್ರ ಒಳ್ಳೊಳ್ಳೆ ಪ್ಲೇಸ್ಗಳು ನೋಡ್ಬೋದು. ಸಕ್ಕತ್ತಾಗಿರೋ ಪ್ಲೇಸ್ಗಳು ಮಾತ್ರ. ಇಲ್ಲೇ ಇನ್ನೇನು ದೇವಸ್ಥಾನದೊಳಗೆ ಹೋಗೋದಲ್ಲ. ನೋಡಿ ಸಿಗಂದೂರು ಚೌಡೇಶ್ವರಿ ಅಮ್ಮ. ಎಲ್ಲೋದ್ರು ಅವರು? ಒಳಕ್ಕೆ ಹೋದ್ರಾ? ಒಳ್ಳೆ ಜಾಗ ಮಾತ್ರ ಗೈಸ್, ಒಳ್ಳೆ ನೇಚರು. ಆದರೆ ನೀವು ಬಂದೋಗೋ ಖರ್ಚಿಗೆ ದುಡ್ಡಿಗೆ ವರ್ತಿಟ್ಟು ಬನ್ನಿ. ಆ ಸಿಟಿಲಿ ಇದ್ದು ಏನು ಮಾಡ್ತೀರಾ? ವಯಸ್ಸಿದ್ದಾಗ ಎಂಜಾಯ್ ಮಾಡಬೇಕು. ದುಡಿಯೋ ಟೈಮಲ್ಲಿ ದುಡಿಯೋದು ಇದ್ದೇ ಐತೆ. ಬನ್ನಿ ಬಂದು ಎಂಜಾಯ್ ಮಾಡೋ ಟೈಮಾಗಿ ಎಂಜಾಯ್ ಮಾಡ್ಕೊಂಡು ದುಡ್ಡು ಖರ್ಚಾಗಿ ದುಡ್ಡನ್ನ ಮತ್ತೆ ದುಡ್ಕೊಬೋದು. ಬನ್ನಿ, ಒಳ್ಳೊಳ್ಳೆ ಜಾಗ ಇದ್ದಾವೆ ನೋಡಿ. ಶಿವಮೊಗ್ಗ ಸೈಡು, ಚಿಕ್ಕಮಂಗ್ಳೂರು ಸೈಡು ಬಂದರೆ ಮಾತ್ರ ಬೆಸ್ಟು. ಇವಾಗ ನಾವು ಹೋಯ್ತಾ ಆಲ್ಮೋಸ್ಟು ಚಿಕ್ಕಮಂಗ್ಳೂರು ರೂಟಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೋದರೆ ಒಳ್ಳೊಳ್ಳೆ ಜಾಗಗಳು ತೋರಿಸ್ತೀವಿ ಬನ್ನಿ. ಜೀವನದಲ್ಲಿ ದುಡ್ಡು ಯಾವಾಗ ಬೇಕಿದ್ರು ಮಾಡ್ಬೋದು. ಎಂಜಾಯ್ ಎಲ್ಲ ವಯಸ್ಸಲ್ಲೂ ಮಾಡೋಕ್ಕಾಗಲ್ಲ. ಹಾಂ, ವಯಸ್ಸಿದ್ದಾಗ ಎಂಜಾಯ್ ಮಾಡಬೇಕು. ದುಡ್ಡು ಆಮೇಲೆ ಮಾಡೋಣ, ದುಡ್ಡು ಮಾಡೋದು ಇದ್ದೇ ಐತೆ. ಬನ್ನಿ. ಇವತ್ತು ಶುಕ್ರವಾರ ಲೆಕ್ಕ ಜನ ಜಾಸ್ತಿ ರಶ್ ಇರಬೇಕು. ಗುರುವಾರ ಅಲ್ವಾ? ಹಾಂ, ಗುರುವಾರ ಅದಕ್ಕೆ ಕಮ್ಮಿ ಅವ್ರೆ. ನಾನು ಶುಕ್ರವಾರ ಅನ್ಕೊಂಬಿಟ್ಟಿದ್ದೆ ಇವತ್ತು. ಗುರುವಾರ ಅದಕ್ಕೆ ಜನ ಕಮ್ಮಿ ಇದ್ದಾರೆ. ಶುಕ್ರವಾರ ಸಿಕ್ಕಾಬಿಟ್ಟೆ ರಶ್. ಬರೋರು ನೋಡ್ಕೊಂಡು ಬನ್ನಿ ಹೋಗ್ತಾ ಸಿಗ್ತೀನಿ ಬನ್ನಿ ಗೈಸ್. ಇವಾಗ ನಾನು ನಮ್ಮ ಅಣ್ಣ ಶಾಪಿಂಗ್ ಬಂದಿದ್ದೀವಿ. ಕಲರ್ ಹೋಗಲ್ವಾ ಇದು ಮೇಡಮ್? ಕಲರ್ ಹೋಗಲ್ವಾ? ಸೈಜ್ ಸಣ್ಣ ಇದೆ. ಸಣ್ಣ ಇಲ್ಲ. ತಗೊಂಡ್ರೆ ಬಾಡಿಗೆ ತಿನ್ಬೇಕಾರಲ್ಲ ಹಾಕೊಳಂಗಿಲ್ಲ ಅವನ್ನ. ರುದ್ರಾಕ್ಷಿ ಮರ ಬಾಡಿಗೆ ತಿನ್ಬೇಕಾರಲ್ಲ ಹಾಕೊಳಂಗಿಲ್ಲ, ಕಳ್ಚಿಕ್ಬೇಕು ಅವನ್ನ. ಬಿಚ್ಚಿಗೆ ತಿರ್ಗಾ ಸ್ನಾನ ಮಾಡಿದಾಗ ಮುಟ್ಟಂಗಿಲ್ಲ ಅವನ್ನ. ನೀನು ಉಣ್ಬಿಟ್ಟು ತಿರ್ಗಾ ಹಾಕೊಳ್ಳೋದಲ್ಲ. ಇದು ಒರಿಜಿನಲ್ ಅಂತೆ, ಇದು ಒರಿಜಿನಲ್ ಅಲ್ವಂತೆ. ಗಾಯ್ಸ್ ಬನ್ನಿ ಗಾಯ್ಸ್, ನನ್ನ ಮಗ ಶಾಪಿಂಗ್ ಮಾಡೋಣ ಅಂತ ಹೋದ, ಏನೂ ತಾಳಲಿಲ್ಲ. ಬನ್ನಿ ಈಗ ಭೋಜನಾಲಯ ಪ್ರಸಾದ ಸ್ವೀಕರಿಸೋಕೆ ಹೋಗೋಣ. ದೇವಸ್ಥಾನದೊಳಗೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಬನ್ನಿ
ಪ್ರಸಾದ ಸೇವನೆಗೆ ಹೋಗೋಣ ಇವಾಗ. ಗೈಸ್ ಲೈನಲ್ಲಿ ಜನ ಇಲ್ಲ, ಲೈನಲ್ಲಿ ಹೋಗ್ತಾ ಇದ್ದೀವಿ. ಹೇಳಿದ್ನಲ್ಲ ಗುರುವಾರ ಅಷ್ಟು ರಶ್ ಇರಲ್ಲ, ಶುಕ್ರವಾರ ಮಾತ್ರ ಸಿಕ್ಕಾಪಟ್ಟೆ ರಶ್ ಇರ್ತಾರೆ. ಫುಲ್ಲು ಇದು ಲೈನ್ ಎಲ್ಲಿ ನಿಮ್ಗೆ ಕಾಣಿಸುತ್ತಾ, ಅಲ್ಲಿಂದ ಬರಬೇಕು ಕ್ಯೂ. ಇವತ್ತು ಗುರುವಾರ ಆದ್ದರಿಂದ ಅಷ್ಟು ಜನ ಇಲ್ಲ. ಬನ್ನಿ ಪ್ರಸಾದ ಹಾಕಿಸ್ಕೊಂಡು ಸಿಗೋಣ. ಬ್ಯಾಕ್ ಗೈಸ್, ಗೌರ್ಮೆಂಟ್ ಬಸ್ಸು ಇವಾಗ ಪ್ರಸಾದ ಎಲ್ಲ ಮಾಡ್ಕೊಂಡು ದೇವಸ್ಥಾನ ಕ್ಲೋಸ್ ಆಗಿತ್ತು, ದರ್ಶನಕ್ಕೆ ಹೋಗಿಲ್ಲ, ದೇವಸ್ಥಾನ ಹಂಗಾಗಿ ಕ್ಲೋಸ್ ಆಗಿತ್ತು. ಇವಾಗ ರಿಟರ್ನು ಕಾರ್ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಪಯಣ ಮರಳಿ ಊರ ಕಡೆ. ಮರಳಿ ಊರ ಕಡೆ ಹೋಗ್ತೀವಿ. ಹಂಗೆ ಹೋಗ್ತಾ ಒಳ್ಳೊಳ್ಳೆ ಪ್ಲೇಸ್ಗಳು ನೋಡೋಣ ಬನ್ನಿ. ನನ್ನ ಚಪ್ಪಲಿ ಹಾಕೋ, ನೀನು ಹಾಕತ್ತಿದ್ಯಾ? ನೋಡಿ ನಮ್ಮಿಬ್ರು ಸಿಕ್ತು, ಇವರಿಬ್ರಿಗೆ ಸಿಗಲಿಲ್ಲ. ಬನ್ನಿ ಹೋಗೋಣ ಊರ ಕಡೆ. ಹೋಗ್ತಾ ಒಳ್ಳೊಳ್ಳೆ ಜಾಗಗಳನ್ನ ನಿಲ್ಲಿಸಿ ವ್ಲಾಗ್ ಮಾಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಗೈಸ್. ಮೊನ್ನೆ ನೈಟು ಫುಲ್ ನಿದ್ಗೆಟ್ಟು ಕಾರ್ ಓಡಿಸಿದ್ರಿಂದ ತಿರ್ಗಾ ಇದು ಸಿಗಂದೂರಿಂದ ರಿಟರ್ನ್ ಬರ್ಬೇಕಾದ್ರೆ ಮಲ್ಕೊಂಬಿಟ್ಟಿದ್ದೆ ನಾನು. ಸೀದಾ ಕುಣಿಗಲ್ಲಿಗೆ ಬಂದು ಎದ್ದಿದ್ದು, ಅದರಿಂದ ನೈಟು ವೀಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ ಗೈಸ್. ವಿಡಿಯೋ ನೋಡಿ ಯಾರು ಹಂಗೆ ಹೋಗ್ಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಗೈಸ್.